ಅಂದ್ರೆ ಒಂದು 4-5 ತಿಂಗಳಿಂದ ಈಚೆಗೆ ನನ್ನ ತಾಲೂಕಲ್ಲಿ ಅನೇಕ ಜನ ರೈತರು ನಮ್ಮ ಹಸುಗಳು ಫೀಡ್ ತಿಂತ ಇಲ್ಲ, ತಿಂದ್ರೆ ಉಚ್ಕಂತವೆ, ಹಾಲು ಕಮ್ಮಿ ಆಯ್ತು ಅಂತ ಹೇಳಿದಾಗ ನಾವು ನಿಗಾ ಮಾಡಕ್ ಶುರುವಾದ್ವಿ. ಇದು ಎಲ್ಲಿ ನಡೀತಾ ಇದೆ? ಯಾಕಂದ್ರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಫೀಡು ಕ್ವಾಲಿಟಿ ಇಲ್ಲ ಅಂದ್ರೂ ರಾಜಗುಂಟೆ ಮಾತ್ರ 100ಕ್ಕೆ 100 ನಂಬರ್ 1 ಸ್ಥಾನದಾಗಿತ್ತು ಫೀಡು. ನಾವು ಅದನ್ನ ಹುಡುಕ್ತಾ ಹೋದಾಗ ಏನಾಯ್ತು, ಅದು ಮೊದಲು ಸ್ಟಾಕ್ ಇದ್ದಿದ್ದೇನು ನಮ್ದು ರಾ ಮೆಟೀರಿಯಲ್ ಮೊದಲು ಸ್ಟಾಕ್ ಇತ್ತು, 6 ತಿಂಗಳಿಂದ ತರಿಸಿದ್ದೆಲ್ಲ ಮೆಟೀರಿಯಲ್ ಮುಗಿದೋದ್ಮೇಲೆ 6 ತಿಂಗಳಿಂದ ಈಚೆಗೆ ಇವರು ಹೊಸದ ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ ನ ಹಾಕ್ಯವ್ರೆ. ಅದರಲ್ಲಿ ಅನೇಕ ಎಲ್ಲ ನಮ್ಮ ಜೋಳ ಇರ್ಬೋದು, ಮಲೆಸಿಸ್ ಇರ್ಬೋದು, ಕಾಕಂಬಿ ಇರ್ಬೋದು, ಇಂಡಿ ಇರ್ಬೋದು, ಎಲ್ಲದರಲ್ಲೂ ಡೂಪ್ಲಿಕೇಟ್. ನಾವು ಅದನ್ನ ರೆಡ್ ಹ್ಯಾಂಡ್ ಹೋಗಿ ಹಿಡಿದು ಅದನ್ನ ಹೋಗಿ ಕೆಲವು ಕಡೆ ಎಲ್ಲಿ ಅದನ್ನ ಕ್ವಾಲಿಟಿ ಚೆಕ್ ಮಾಡಿಸಂತ ಗುಣ ನಿಯಂತ್ರಣ ಮಂಡಳಿ ಒಳಗೆ ಹೋಗಿ ಅದನ್ನ ಚೆಕ್ ಮಾಡಿಸಿದೀವಿ. ಆ ರಿಪೋರ್ಟ್ ಸಹ ಐತೆ. ಆ ಎಲ್ಲ ರಿಪೋರ್ಟ್ ತಗೊಂಡು ನಾವು ಈಗ ನಮ್ಮ ಬಮೂಲ್ ಅಧ್ಯಕ್ಷರಿಗೂ ಅದನ್ನ ಕೊಟ್ಟಿದ್ದೀವಿ, RCS ಅವ್ರಿಗೂ ಕೊಟ್ಟಿದ್ದೀವಿ, ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ನನ್ನ ವೈಯಕ್ತಿಕವಾಗಿ ಏನು ಅಂತಂದ್ರೆ, ಯಾರೇನು ಕಾಸು ಮಾಡಬೇಕು ಅನ್ನೋ ಉದ್ದೇಶ ಎಲ್ರಿಗೂ ಇರ್ತದೆ. ಈ ನಮ್ಮ ಹಸುಗಳು ತಿನ್ನ ಫೀಡ್ ಅಲ್ಲಿ ಈ ಒಂದು ಕಳಪೆ ಒಂದು ವಸ್ತುಗಳನ್ನ ಹಾಕಿ, ಕಳಪೆ ರಾ ಮೆಟೀರಿಯಲ್ ಹಾಕಿ ಇವರು ಫೀಡ್ ತಯಾರು ಮಾಡಿ ಇವ್ರ ದೇವರಣಿಗೂ ಒಳ್ಳೇದಾಗಲ್ಲ. ಸರ್ಕಾರಕ್ಕೆ ಏನಾದ್ರೂ ಒಂದು ಬದ್ಧತೆ ಇದ್ರೆ, ನಾವ್ ಹೇಳ್ತಾರೆ ನಾವು ಲಂಚ ಮುಟ್ಟಲ್ಲ, ನಾವು ಅದು ಇದು ಅಂತೆಲ್ಲ ಬರೀ ಭಾಷಣದಾಗ ಹೇಳಂತ ಬೊಗಳೆ ರಾಜಕಾರಣಿಗಳೇ ಜಾಸ್ತಿ ಆಗಿರುವಾಗ ದಯವಿಟ್ಟು ಬೇರೆದ್ರಲ್ಲಿ ಏನ್ರಲ್ಲಿ ಬೇಕಾದ್ರೂ ಕಾಸು ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಅದ ಅವ್ರಿಷ್ಟ, ಅವರ ಕರ್ಮ ಹೊತ್ಕೊಂಡು ಅವ್ರು ಹೋಗ್ತಾರೆ. ಈ ಸಂಸ್ಥೆಯಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್, KMF ಮತ್ತೆ ಏನಿ ಬಮೂಲ್ ಸಂಸ್ಥೆಗಳು, ಇಂಥ ರೈತರ ಸಂಸ್ಥೆಯಲ್ಲಿ ಒಂದಷ್ಟು 90% ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತು ಕೊಡುವಂತವ್ರು ಅಧಿಕಾರಿಗಳು ಬರಬೇಕು, ಡೈರೆಕ್ಟರ್ಗಳು ಬರಬೇಕು. ಇವತ್ತು KMF ಅಲ್ಲಿ ಆಡಿದಾಟ ಆಗಿರೋದು ಏನಕ್ಕೆ ಅಂದ್ರೆ ಆಡಳಿತ ಮಂಡಳಿ ಇಲ್ಲದೆ ಇರೋದು. ಮೊನ್ನೆ ಸಿದ್ದರಾಮಯ್ಯನವ್ರ ಕಾಲದಾಗೆ ಆಡಳಿತ ಮಂಡಳಿನ ಅದನ್ನ ಚುನಾವಣೆ ನಡೆಸಬೇಕಾಯ್ತು, ಯಾಕೋ ನಡೆಸಿಲ್ಲ. ಈಗಾದ್ರೂ DK ಶಿವಕುಮಾರ್ ಅವರು ಇದೊಂದು ಚುನಾವಣೆ ನಡೆಸಿ ಅದೊಂದು ಆಡಳಿತ ಮಂಡಳಿನಲ್ಲಿ ಬಿಡದೆ ಹೋದ್ರೆ, ಅಧಿಕಾರಿಗಳು ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಒಂದು 70% ಅಧಿಕಾರಿಗಳು ಪ್ರಾಮಾಣಿಕರು ಇರ್ಬೋದು, ಒಂದು 30% ಅಧಿಕಾರಿಗಳು ಕೀ ಪೋಸ್ಟ್ ಅಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಮಾಡಿರೋ ಅಂತ ಕಚಡ ಕೆಲಸ ಇದು. ನಾನು ಈಗೂ ಅಷ್ಟೇ ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಹೇಳೋದು, ಇದ್ರಲ್ಲಿ ಯಾರ್ಯಾರ ಹಗರಣದಲ್ಲಿ ಅವರೇ, ಯಾಕಂದ್ರೆ ಇದು 1 ಕೋಟಿ 2 ಕೋಟಿ ಇದಲ್ಲ, ಬಹುಶಃ ನನ್ನ ಲೆಕ್ಕ 120 ಕೋಟಿ ಹಗರಣ. ಇದು 100ರಿಂದ 120 ಕೋಟಿ ರೂಪಾಯಿ ಹಗರಣ ಆಗಿದೆ. ಕೂಡಲೇ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು. ಇವ್ರನ್ನ ಜೈಲಿಗೆ ಕಳಿಸದೆ ಹೋದ್ರೆ ಇನ್ ಎಲ್ಲಾ ಕಡೆನೂ ಈ ಹಗರಣಗಳು ನಡೀತಾನೆ ಇರ್ತವೆ. ದಯವಿಟ್ಟು ಇದು ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ನಮ್ಮ ಗೋಮಾತೆಗಳು, ನಮ್ಮ ಹಸುಗಳು, ನಮ್ಮ ರೈತರ ಜೀವನಾಡಿ ಹಸುಗಳು. ಸಾಹುಕಾರಗಳ ರಾಜಕಾರಣಿಗಳು ಲೆಕ್ಕದಿಲ್ಲದೆ ಇರ್ಬೋದು, ಬಟ್ ನಮ್ಮ ಹಳ್ಳಿಲಿ ಇರ್ತಕ್ಕಂಥ ಒಬ್ಬ ರೈತ ಒಂದ್ ಮೂಟೆ ಫೀಡ್ ತಗೊಂಡು ಹಾಕಿ ಅವ್ನ ದಿನ 2 ಲೀಟರ್ ಹಾಲು ಕಮ್ಮಿ ಆಯ್ತು, 1 ಲೀಟರ್ ಹಾಲು ಕಮ್ಮಿ ಆಯ್ತು, ಹಸು ಸತ್ತೋಗಿರೋ ಉದಾಹರಣೆಗಳು ಅವೆ. ನಾವು ಏನಕ್ಕೋ ಅಂತ ಹೇಳಿ ನಮ್ಮ ರೈತರದ್ದು ಹೆಂಗೆ, ನಮ್ ಕೆಲಸ ಹೆಂಗೆ ಅಂದ್ರೆ ಸತ್ತೋದ್ರೆ ಏನೋ ಮೇವಾಗಿ ಹೆಚ್ಚು ಕಮ್ಮಿ ಆಗಿದೆ ಅಂತೀವಿ, ಏನಾದ್ರು ಹೆಚ್ಚು ಕಮ್ಮಿ. ಯಾವ ಅಧಿಕಾರಿಗಳ ಮೇಲೆ ನಾವು ದೂರ ಹಾಕೋ ಮಟ್ಟಕ್ಕೆ ನಮ್ ಶಕ್ತಿವಂತರಲ್ಲ ನಮ್ಮ ರೈತರು. ನಮ್ ಗಮನಕ್ಕೆ ಬಂದಾಗ ನಾವು ಅದನ್ನ ಒಂದೇ ದಿವಸ ನಾವು ಯಾರ ಮೇಲೂ ಆರೋಪ ಮಾಡಕ್ ಆಗಲ್ಲ ಅಂತೇಳಿ ಅನೇಕ ಸಾರಿ ರಾಜಗುಂಟೆ ಫೀಡ್ ಫ್ಯಾಕ್ಟರಿಗೆ ವಿಸಿಟ್ ಮಾಡಿದೀವಿ, ರಾ ಮೆಟೀರಿಯಲ್ ತರಿಸ್ಕೊಂಡಿದೀವಿ. ಅಲ್ಲಿ ಕೆಲವಾರು ಮಾಹಿತಿಗಳು ಕಲೆಕ್ಟ್ ಮಾಡಿ ಸತ್ಯಾಂಶ ಪಕ್ಕ 100ಕ್ಕೆ 100 ಅಂತ ಗೊತ್ತಾದ ಮೇಲೆ ನಾವು ಇದನ್ನ ಆರೋಪ ಮಾಡ್ತಾ ಇದ್ದೀವಿ. ಇದರಲ್ಲಿ 100 ಕೋಟಿ ಮೇಲೆ ಹಗರಣ ಆಗಿದೆ. ಎಲ್ಲ ರಾ ಮೆಟೀರಿಯಲ್ ಕಳಪೆ ಪರ್ಚೇಸ್ ಮಾಡ್ಯವ್ರೆ. ದಯವಿಟ್ಟು ಇದರಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತೇಳಿ ನಾನು ಮಾನ್ಯ ಸರ್ಕಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೂ ಮತ್ತೆ ಸರ್ಕಾರದಲ್ಲಿ ಈಗ ಇರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರಿಗೆಲ್ರಿಗೂ ನಾನು ಇದನ್ನ ಕೈ ಮುಗಿದು ನಾವು ಮನವಿಯನ್ನ ಮಾಡ್ತೀವಿ. ಯಾಕಂದ್ರೆ ಈ ಸಂಸ್ಥೆ ಉಳಿಬೇಕು ಅಂತಂದ್ರೆ ರೈತರು ಉಳಿದ್ರೆ ಅಷ್ಟೇ ಸಂಸ್ಥೆ ಉಳಿಯೋದು, ರೈತರಿದ್ರೆ ಅಷ್ಟೇ ನೀವೆಲ್ಲರೂ ಇರೋದು. ಅದ್ರಿಗೆ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಇದ್ರಾಗ ಯಾರ್ಯಾರು ಕೈವಾಡದೆ ಅವ್ರನ್ನ ಎಲ್ಲರನ್ನೂ ಹಿಡಿದು ಜೈಲಿಗೆ ಹಾಕಿ. ದಯವಿಟ್ಟು ಬೇರೆ ಸಾವಿರಾರು ಹಗರಣಗಳು ಮಾಡ್ತಾರೆ, ಸಾವಿರಾರು ತಪ್ಪುಗಳನ್ನ ಮಾಡ್ತಾರೆ, ಅದ್ರಲ್ಲೆಲ್ಲ ಕ್ಷಮಿಸಬಹುದು. ಅವನೇನೋ ತಪ್ಪು ಮಾಡಿರೋ ನೋಡಿದಂತ, ಇದು ದೇವರಿಗೆ ಮೋಸ ಮಾಡೋದು, ಎತ್ತಿರೋ ತಾಯಿಗೆ ಮೋಸ ಮಾಡೋದು, ನಾವು ಕಟ್ಕೊಂಡಿರೋ ಹಸುಗಳಿಗೆ ಕಳಪೆ ಆಹಾರ ಕೊಡೋದು, ಎರಡೂ ಒಂದೇ. ಆದ್ರಿಂದ ದಯವಿಟ್ಟು ಈ ಒಂದು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಗಮನ ಹರಿಸಿ ಇದನ್ನ ಸಾಧ್ಯವಾದಷ್ಟು ಕೃಷ್ಣ ಬೈರೇಗೌಡರಂತವ್ರಿಗೆ ಒಬ್ರಿಗೆ ಯಾರಿಗಾನ ಜವಾಬ್ದಾರಿ ವಹಿಸಿದ್ರೆ 100ಕ್ಕೆ 100 ಇದನ್ನ ಈಚೆಗೆ ಹೇಳೋದು, ಅವರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಾರೆ ಅಂತೇಳಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸರ್, ಈಗ KMFಗೆ ಚುನಾವಣೆ ಆಗದೆ ಇರೋದಕ್ಕೆ ಇದು ಈ ಘಟನೆ ನಡೆದಿರೋದಂತನಾ?
KMF ಅಲ್ಲಿ ನಮ್ಮ ಆಡಳಿತ ಮಂಡಳಿ ಇಲ್ಲದೆ ಇರೋದು ಅಧಿಕಾರಿಗಳಿಗೆ ಮೂಗ್ದಾರ ಬಿಚ್ಚಾಕ್ದಂಗ ಆಯ್ತು. ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹಿಂದೆ ಆದ್ರೂ ಯಾರಾದ್ರೂ ಒಬ್ರು ಡೈರೆಕ್ಟರ್ ಇಲ್ಲ ಒಬ್ರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ಯಾರಾದ್ರೂ ಒಬ್ರು ವಿಸಿಟ್ ಮಾಡೋರು, ನೋಡೋರು, ಕೇಳೋರು, ಪ್ರತಿ ಒಂದ್ ತಿಂಗಳಿಗೊಂದ್ಸಾರಿ ಮೀಟಿಂಗ್ ಬಂದಾಗ ಏನು ಎತ್ತ ಅಂತ ಗೊತ್ತಾಗೋದು. ಈಗ ಅಲ್ಲಿ ಬಂದಂತವ್ರು ಕೆಲವರು ಅವರು ಸ್ವಂತ ಆಸ್ತಿ ತರ ಮಾಡ್ಕೊಂಡು KMF ನ ಸಾಕಷ್ಟಾಗಿದೆ ಬಿಡಿ. ನಮ್ಗೆ ಆ KMF ಒಳಕೋಕೆ ಬೇಜಾರಾಗ್ತದೆ ಇವತ್ತು. ಇಲ್ಲಿ ನೋಡ್ರಿ ನಾವು ರೈತರು ಬಡದಾಡ್ತೀವಿ, ₹3 ಕೊಡ್ರಿ, ₹2 ಕೊಡ್ರಿ ಅಂತ. ಅಲ್ಲಿ ನೋಡಿದ್ರೆ ಅವರು 100 ಕೋಟಿ ಹಗರಣ ಮಾಡಿದ್ರು. ನಿಮ್ಗೆಲ್ಲ ಮಾಹಿತಿ ದಾಖಲೆಗಳನ್ನು ನಮ್ಮ ಯಲಹಂಕ ಕ್ಷೇತ್ರದ ನನ್ನ ಸ್ನೇಹಿತರು ಸತೀಶ್ ಅಲ್ಲ ದಾಖಲೆಗಳು ಕೊಟ್ಟವ್ರೆ. ಇದನ್ನ RCSಗೂ ಕೊಟ್ಟಿದ್ದೀವಿ. ದಯವಿಟ್ಟು ನಮ್ಮ ಮಾಧ್ಯಮದವರು ಇದನ್ನ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟವರು ಗಮನಕ್ಕೆ ಬರೋವರೆಗೂ ಇದನ್ನ ತಲುಪಿಸಬೇಕು. ಕೂಡಲೇ ಯಾರು ಪಶು ಆಹಾರದಲ್ಲಿ ಕೈವಾಡ ಐತೆ, ಪಶು ಆಹಾರ ಕಳಪೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರೋದ್ರಲ್ಲಿ ಕೈವಾಡ ಐತೆ, ಅವ್ರನ್ನ ಕೂಡಲೇ ಬಂಧಿಸಿ ಜೈಲಿಗೆ ಕಳಿಸ್ಬೇಕು. ಮಿಕ್ಕಿದ ತನಿಖೆ ಆಮೇಲೆ ಮಾಡ್ಲಿ, ಫಸ್ಟ್ ಜೈಲಿಗೆ ಹಾಕ್ಬೇಕು ಅವ್ರನ್ನ. ಯಾಕಂದ್ರೆ ಸಾಕಷ್ಟು ಹಸುಗಳು ಲೆಕ್ಕ ಹಾಕೊಂಡ್ರೆ ನಮ್ದು ಈ 3 ತಿಂಗಳಲ್ಲಿ ಕನಿಷ್ಠ 1,25,000 ಹಸು ಸತ್ತೈತೆ. ಅದ್ರಲ್ಲಿ ಬಹುತೇಕ ಫೀಡ್ದು ಸಮಸ್ಯೆ ಇರಬಹುದು. ಈಗ ನಮ್ಗೆ ನೋಡಿದ್ರೆ ಫೀಡ್ದು ಸಮಸ್ಯೆಯಿಂದ ಸತ್ಯವೇನ ಚನ್ನಪಟ್ಟಣದಿಂದ ಮಾಹಿತಿ ಬಂದಿದೆ. ಅದರಿಂದ ದಯವಿಟ್ಟು ಆ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ 3-4 ಜನ ಅವ್ರ 3 ಜನ ಜೈಲಿಗೆ ಹಾಕಿದ್ರೆ ಎಲ್ಲ ವಿಚಾರ ಬಂದ್ಬಿಡ್ತದೆ. ಈಗ ಮನುಷ್ಯರಾದ್ರೆ ಹೇಳ್ಕೊಳ್ತಾರೆ ಸರ್, ಮೂಕ ಪ್ರಾಣಿಗಳ ವಿಷಯದಲ್ಲೂ ಕೂಡ ಈ ರೀತಿ ಮಾಡಿದ್ರೆ ಹೇಗೆ ಸರ್ ಇದು? ಸರ್ ಈಗ ಅದಕ್ಕೆ ಬೇಜಾರಾಗಿ ನಾವು ಗಲಾಟೆಗಳು ನಾವಿಲ್ಲಿ ರೈತರ ಹತ್ರ ಬೈಸ್ಕೊಂತ ಇದ್ದೀವಿ. ಈ ಕಡೆ ಒಕ್ಕೂಟದಲ್ಲಿ ಬೈಸ್ಕೊಂತೀವಿ, ಒಕ್ಕೂಟದಲ್ಲಿ ಫ್ಯಾಟ್ ಬರಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ನಮ್ಮ ಡೈರಿ ಸೆಕ್ರೆಟರಿಗಳು ಬೈಸ್ಕೊಂತವ್ರೆ. ಮೂಲ ಎಲ್ಲಿ ನಮ್ದು ಅಂತಂದ್ರೆ ಈ ಫೀಡ್ ಅಲ್ಲೇ ನಮ್ಮಲ್ಲಿ ಶಕ್ತಿ ಇಲ್ಲ, ಆ ಫೀಡ್ ಅಲ್ಲಿ ಕ್ವಾಲಿಟಿ ಇಲ್ಲ. ಆ ಕ್ವಾಲಿಟಿ ಇಲ್ಲೇ ಇರೋ ಫೀಡ್ ಕೊಟ್ಟು ಇವತ್ತು ಎಲ್ಲರೂ ಸಫರ್ ಪಡಂಗಾಗಿರೋದು ಆ ಫೀಡ್ ಒಂದ್ರಿಂದನೇ. ದಯವಿಟ್ಟು ಅದನ್ನ ಮತ್ತೊಮ್ಮೆ ಹೇಳ್ತೀನಿ, ಅವ್ರನ್ನ ಕೂಡಲೇ ಜೈಲ್ಗೆ ಹಾಕಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡಬೇಕು. ಯಾವುದೇ ರಾಜಕಾರಣಿಗಳು ಇಂಥದಕ್ಕೆ ಸಪೋರ್ಟ್ ಮಾಡಬಾರ್ದು. ಇದರಲ್ಲಿ ರಾಜಕಾರಣಿಗಳು ಕೈವಾಡ ಇದ್ರೆ ಅವ್ರಿಗೇನ ಮಾನ ಮರ್ಯಾದೆ ಇದ್ರೆ ಅವರು ಸಹ ರಾಜೀನಾಮೆ ಕೊಟ್ಟು ಆಚೆ ಹೋಗ್ಲಿ. ಇಂಥದಕ್ಕೆ ಸಪೋರ್ಟ್ ಮಾಡಬಾರ್ದು ಅನ್ನೋದು ನನ್ನ ಮನವಿ ಸರ್. ಮುಂದಿನ ದಿನಗಳಲ್ಲಿ ಏನಾದರೂ ಇದ್ರ ಬಗ್ಗೆ ಹೋರಾಟಗಳೇನಾದ್ರೂ ಎತ್ಕೊಳ್ತಾರೆ ಸರ್? ಇದೇನಾದ್ರೂ ಅವರಿಗೆ ಇದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ನಮ್ಮ ರೈತರಿಗೆ 106 ಕೋಟಿ ರೂಪಾಯಿ ಫೀಡು ಬೋಗಸ್ ಫೀಡ್ ಕೊಟ್ಟವ್ರೆ. ಅದರಿಂದ ನಮಗೂ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ರೈತರಿಗೆ. ಇದಕ್ಕೆ ಪರಿಹಾರ ಕೊಡದೆ ಹೋದ್ರೆ 100% ನಾವು ಎಲ್ಲ ಏನು ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಫೀಡ್ ಫ್ಯಾಕ್ಟರಿನ ಬಂದ್ ಮಾಡಿಸ್ತೀವಿ, KMF ಗೆ ಮುತ್ತಿಗೆ ಹಾಕ್ತೀವಿ ಸರ್.